ಆರೋಗ್ಯ ಪ್ರಮುಖವಾಗಿ ಆರೋಗ್ಯಕ್ಕೆ ಧನ್ವಂತರಿಯ ಒಂದು ದೈವಾರಾಧನೆ ಅತಿ ಮುಖ್ಯ. ಯಾರೇ ಆಗಲಿ, ಬರೀ ಕನ್ಯಾ ರಾಶಿ ಅಂತವ್ರು ಅಂತಲ್ಲ. ಯಾವ ರಾಶಿಯವರಾಗ್ಲಿ ಧನ್ವಂತರಿಯ ಒಂದು ಸ್ಮರಣೆ ಮಾಡ್ತಾ ಒಂದು ಮಾತ್ರೆ ಕೊಟ್ಟಿರ್ತಾರೆ ಡಾಕ್ಟ್ರು ಅಂತ ತಿಳ್ಕೊಳ್ಳಿ. ಆ ಮಾತ್ರೆಯನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಓಂ ದಂ ಧನ್ವಂತರೇ ನಮಃ, ಅದ್ಭುತವಾದಂತಹ ಮಾತ್ರೆ. ಓಂ ದಂ ಧನ್ವಂತರೇ ನಮಃ ಅಂತ ಹೇಳ್ಬಿಟ್ಟು ಆ ಮಾತ್ರೆ ನಮ್ಗೆ 2ರಷ್ಟು ಕೆಲಸ ಮಾಡುತ್ತೆ. ಊಟ ಸೇವನೆ ಮಾಡಬೇಕಾದ್ರೆ ಆ ತಾಯಿ ಅನ್ನಪೂರ್ಣೇಶ್ವರ, ಅಮ್ಮ ಇವತ್ತು ನನ್ನ ಈ ಊಟವನ್ನ ಹುಟ್ಟಿಸಿದೀಯಾ, ನನಗೆ ತುಂಬಾ ಖುಷಿ ಆಗುತ್ತಮ್ಮ. ಈ ಮಾಡಿರುವಂತ ಅಂದ್ರೆ ಯಾರು ಆ ಬೆಳೆದಿರುವಂತರಾಗಿಲ್ವ, ಅಡುಗೆ ಮಾಡಿರುವಂತರಾಗ್ಲಿ, ಇವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಊಟ ಮಾಡಿದ್ರೆ ತುಂಬಾ ಅದ್ಭುತ. ಅದ್ರ ಜೊತೆಗೆ ಅನ್ನಪೂರ್ಣೇಶ್ವರಿ. ಯಾಕೆ ಅಂದ್ರೆ ನಾವು ಮಾಡಿರುವಂತ ಊಟ ನಮ್ಮ ದೇಹದಲ್ಲಿ ಮೂಳೆ, ಮಾಂಸ, ರಕ್ತ, ವೀರ್ಯ ಈ ರೀತಿ ಕನ್ವರ್ಟ್ ಆಗಬೇಕು. ಆ ಧಾತುಗಳಾಗಿ ಕನ್ವರ್ಟ್ ಆದರೆ ಖಂಡಿತವಾಗ್ಲೂ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಧನ್ವಂತರಿ, ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು.